ಬಹುಕೋಟಿ ಹಗರಣದ ಅವ್ಯವಹಾರಕ್ಕೆ ಅಧಿಕಾರಿ ಆತ್ಮಹತ್ಯೆನ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಹಗರಣನ ನಿಗಮದಲ್ಲಿ 85 ಕೋಟಿ ರೂಪಾಯಿ ಅವ್ಯವಹಾರ ನಡೆದಂತಹ ಆರೋಪ ಕೇಳಿಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 85 ಕೋಟಿ ರೂಪಾಯಿಯ ಅವ್ಯವಹಾರ. ಅಕೌಂಟ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ನೇಣಿಗೆ ಶರಣ. ನನ್ನ ಸಾವಿಗೆ ನಿಗಮದ ಅಧಿಕಾರಿಗಳೇ ಕಾರಣ ಅಂತ ಡೆತ್ ನೋಟ್ ಬರೆದಿದ್ದಾರೆ ಚಂದ್ರಶೇಖರ್. ಡೆತ್ ನೋಟ್ ಬರೆದಿಟ್ಟು ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿದ್ದು, ಎಂಡಿಜೆ ಪದ್ಮನಾಭ, ಅಕೌಂಟ್ ವ್ಯವಸ್ಥಾಪಕ ಪರಶುರಾಮ್, ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕರ ಹೆಸರನ್ನ ಬರೆದಿಟ್ಟು ಅಕೌಂಟ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ನೇಣಿಗೆ ಶರಣಾಗಿದ್ದಾರೆ. 80 ರಿಂದ 85 ಕೋಟಿ ಹಣ ಲೂಟಿ ಅಂತ ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಅವ್ಯವಹಾರದಲ್ಲಿ ನನ್ನ ಪಾತ್ರ ಇಲ್ಲ ಅಂತಲೂ ಕೂಡ ಚಂದ್ರಶೇಖರ್ ಉಲ್ಲೇಖಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಡೆತ್ ನೋಟ್ನಲ್ಲಿ ಆಗ್ರಹಿಸಿದ್ದಾರೆ. ಬಹುಕೋಟಿ ಹಗರಣದ ಅವ್ಯವಹಾರಕ್ಕೆ ಹಾಗಿದ್ರೆ ಈ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 85 ಕೋಟಿ ರೂಪಾಯಿ ಅವ್ಯವಹಾರ ನಡೆದಂತಹ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಉಲ್ಲೇಖಿಸಿ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಅಕೌಂಟ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ನೇಣಿಗೆ ಶರಣಾಗಿದ್ದಾರೆ. ತಮ್ಮ ಸಾವಿಗೆ ನಿಗಮದ ಅಧಿಕಾರಿಗಳೇ ಕಾರಣ ಅಂತ ಮರಣ ಪತ್ರದಲ್ಲಿ ಬರೆದಿದ್ದಾರೆ. ಅವ್ರ ಮೇಲೆ ಕೆಟ್ಟ ಅಪವಾದ ಹೊರಿಸಿ ಅವರನ್ನ ತುಂಬ ಅವಮಾನಿಸಿದ್ದಾರೆ. 1 ತಿಂಗಳಿಂದ ಅವ್ರ ಮೇಲೆ ವರ್ಕ್ ಪ್ರೆಷರ್ ಹಾಕಿದ್ದಾರೆ. ಅಮೌಂಟ್ ಎಷ್ಟು ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ. 6 ಪೇಜ್ ಡೆತ್ ನೋಟ್ ಬರೆದಿಟ್ಟೋಗಿದ್ದಾರೆ ಸರ್. ಅವರು ವರ್ಕ್ ಪ್ರೆಷರಿಂದನೇ ನನಗೆ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ನೇಣ ಹಾಕ್ಕೊಂಡ್ಬಿಟ್ಟಿದ್ದಾರೆ ಸರ್. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ನನಗೆ ಅಂತ ನಿಯತ್ತಿನ ಮನುಷ್ಯ ಅವರು. 1 ರೂಪಾಯಿಗೆ ಆಸೆ ಪಟ್ಟವರಲ್ಲ ಅವರು. ಅಂಥವ್ರು ಈ ಥರ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ನ್ಯಾಯ ಬೇಕು ಸರ್. ನನಗೆ ಅವ್ರ ಮೇಲೆ ಕೆಟ್ಟ ಅಪವಾದ ಹೊರಿಸಿ ಅವರನ್ನ ತುಂಬ ಅವಮಾನಿಸಿದ್ದಾರೆ. 1 ತಿಂಗಳಿಂದ ಅವ್ರ ಮೇಲೆ ವರ್ಕ್ ಪ್ರೆಷರ್ ಹಾಕಿದ್ದಾರೆ. ಅಮೌಂಟ್ ಎಷ್ಟು ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ. 6 ಪೇಜ್ ಡೆತ್ ನೋಟ್ ಬರೆದಿಟ್ಟೋಗಿದ್ದಾರೆ ಸರ್. ಅವರು ವರ್ಕ್ ಪ್ರೆಷರಿಂದನೇ ದೊಡ್ಡ ಹಗರಣ ಇದೆ. ಜೆ ಪದ್ಮನಾಭ ಅನ್ನೋಂಥವರು ಅವರು ಎಮ್ ಡಿ ಅವ್ರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ. ಪರಶುರಾಮ್ ಅಂಥೇಳಿ ಲೆಕ್ಕಾಧಿಕಾರಿಗಳನ್ನು ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ. ಶುಚಿತ್ ಸ್ಮಿತಾ ಅನ್ನುವಂಥ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಮ್ ಜಿ ರಸ್ತೆ, ಇವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ 3 ಜನರ ಬಗ್ಗೆ ತಕ್ಷಣದೊಳಗಡೆ ಕ್ರಮ ತಗೊಳ್ಳುವಂಥದ್ದು ಬಹಳ ಅವಶ್ಯಕತೆ, ಅಗತ್ಯತೆ. ಮುಂದಾಗುವಂಥ ಇನ್ನೂ ಅನೇಕ ಸಂಗತಿಗಳನ್ನು, ಹಗರಣಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇಲಾಖಾ ತನಿಖೆನೂ ಆಗಬೇಕು. ಇಲಾಖೆಯ ಮುಖ್ಯಸ್ಥರಾಗಿದ್ದಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತಗೊಂಡು ಇವ್ರ ಬಗ್ಗೆ ಆ್ಯಕ್ಷನ್ನಿಗೆ ಹೋಗಬೇಕು ತಕ್ಷಣದಲ್ಲಿ. ಅದಾದ ಮೇಲೆ ಯಾವ ರೀತಿ ತನಿಖೆಗಳನ್ನು ಮಾಡಬೇಕು ಅಂಥೇಳಿ ನಾವು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಬೇಕು ಅಂತ ಯೋಚನೆ ನಡೀತಾ ಇದೆ. ಅವರಿಗೆ ಮನವಿ ಸಲ್ಲಿಸಬೇಕು ಅನ್ನೋದು ಕೂಡ ಇದೆ. ದೊಡ್ಡ ಹಗರಣ ಇದೆ. ಜೆ ಪದ್ಮನಾಭ ಅನ್ನೋಂಥವರು ಡೆತ್ ನೋಟ್ನಲ್ಲಿ ನೇರವಾಗಿ ಇಲಾಖೆಯ ಮಂತ್ರಿಗಳ ಪ್ರಭಾವ, ಹಸ್ತಕ್ಷೇಪ, ಅವ್ರಿಗೆ ಹೆಸರು ಕಾಣಿಸಿರ್ತಕ್ಕಂಥ 3 ಅಧಿಕಾರಿಗಳಿಂದಾಗಿ ನೇರವಾಗಿ ಸಚಿವರ ಪ್ರಭಾವದಿಂದ ನಾನು ಸಾಯ್ತಾ ಇದ್ದೇನೆ ಅನ್ನೋದನ್ನು ಬರೆದಿಟ್ಟಿದ್ದಾರೆ. ಇದೊಂದು ಕೊಲೆಗಡುಕ ಸರ್ಕಾರ. ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳ ಬಲಿ ತೆಗೆದುಕೊಳ್ತಕ್ಕಂಥದ್ದು ಅತ್ಯಂತ ಅಸಹ್ಯವನ್ನು ಹುಟ್ಟಿಸಿದೆ. ತನಿಖೆಗೆ ಒಳಪಡಿಸಬೇಕು. ಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಟ್ಟು ನ್ಯಾಯಸಮ್ಮತವಾದಂಥ ತನಿಖೆಗೆ ಸಹಕರಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇನೆ. ಸಿದ್ದರಾಮಯ್ಯನವರು ಸಂಬಂಧಪಟ್ಟಂಥ ಮಂತ್ರಿಯನ್ನು ವಜಾ ಮಾಡಬೇಕು, ಇಲ್ಲ ರಾಜೀನಾಮೆಯನ್ನು ಪಡಬೇಕು. ನಿಷ್ಪಕ್ಷಪಾತವಂಥ ತನಿಖೆಯನ್ನು CBI ಅವರಿಗೆ ವಹಿಸಬೇಕು. ಅದಿಲ್ಲದೆ ಹೋದರೆ ಈ ರೀತಿಯ ಪ್ರಾಮಾಣಿಕ ಅಧಿಕಾರಿಗಳ ಹತ್ಯೆಯ ಸರಣಿಗಳು ನಡೆಯುತ್ತೆ. ಅದಕ್ಕೆ ಕೊನೆ ಹಾಡಲಿಕ್ಕೆ ತಕ್ಷಣದಲ್ಲಿ ಇದನ್ನು CBIಗೆ ವಹಿಸಬೇಕು.
ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಿದು ಬಹುಕೋಟಿ ಹಗರಣ? ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಡೆತ್ ನೋಟ್ನಲ್ಲಿ ಯಾರೆಲ್ಲ ಕಾರಣ ಅನ್ನೋದ್ರ ಬಗ್ಗೆ ಉಲ್ಲೇಖಿಸಿದ್ದಾರೆ. 80ರಿಂದ 85 ಕೋಟಿ ಹಣ ಲೂಟಿ ಆಗಿದೆ ಅಂತಿದ್ದಾರೆ. ಅಂದ್ರೆ ಈ ಮೃತ ಚಂದ್ರಶೇಖರ್ ಮೇಲೆ ಏನ್ ಆರೋಪಗಳು ಕೇಳಿ ಬಂದಿತ್ತು? ಏನ್ ಹಗರಣ ಇದು? ಪ್ರತಿಮಾ, ಏನಂದ್ರೆ ಇದು ರಾಜ್ಯದ ಬಹುಕೋಟಿ ಹಗರಣ ಆಗುತ್ತೆ. ಬಹುಶಃ ಇಲಾಖಾ ಸಚಿವರ ಹೆಸರು ಇಲ್ಲಿ ಪ್ರಸ್ತಾಪ ಆಗಿರೋ ಹಿನ್ನೆಲೆಯಲ್ಲಿ ಇಲಾಖಾ ಸಚಿವರು ತಲೆದಂಡವಾಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಕೇವಲ ಅಧಿಕಾರಿಗಳನ್ನ ಹೊಣೆಗಾರಿಕೆ ಮಾಡಿ ಶಿಸ್ತು ಕ್ರಮ ಕೈಗೊಂಡ್ರು ಕೂಡ ಇಲಾಖಾ ಸಚಿವರ ಮೌಖಿಕ ಆದೇಶದ ಮೇಲೆ ಈ ಅಧಿಕಾರಿಗಳು ಈ ರೀತಿಯ ಹಗರಣ ಮಾಡ್ಲಿಕ್ಕೆ ಒತ್ತಡ ಹೇರಿದ್ದು ಅಂತ ಹೇಳಿ ಚಂದ್ರಶೇಖರ್, ವಾಲ್ಮೀಕಿ ನಿಗಮದ ಒಂದು ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡುವ ಸೂಪರ್ಡೆಂಟ್, ಅವರು ಈ ಮಾತನ್ನ ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ. ಅವರ ಬಳಿ ಚೆಕ್ ಬುಕ್ ಇರುತ್ತೆ, ಹಾಗೆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಪಾಸ್ಬುಕ್ಗಳು ಕೂಡ ಇರ್ತವೆ. ಅವೆಲ್ಲವನ್ನೂ ಕೂಡ ಇಟ್ಕೊಂಡು ಇಲಾಖೆಯಲ್ಲಿ ವಸಂತ ನಗರದ ಅಕೌಂಟ್ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನ ತೆರೆದಿರ್ತಾರೆ. ಆ ಬ್ಯಾಂಕ್ ಅಕೌಂಟ್ ಮೂಲಕನೇ ಎಲ್ಲ ವಾಲ್ಮೀಕಿ ನಿಗಮದ ವಹಿವಾಟು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಆದ್ರೆ ತಕ್ಷಣವೇ ಮಾರ್ಚ್ ಕೊನೆಯ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ MG ರಸ್ತೆಯ ಯೂನಿಯನ್ ಬ್ಯಾಂಕಿಗೆ ಅಕೌಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಒಂದು ಉಪಖಾತೆಯನ್ನು ತೆರೆದು 0 ಅಕೌಂಟ್ ಬ್ಯಾಲೆನ್ಸ್ ಅನ್ನ ಮಾಡಿ ಸುಮಾರು 187.33 ಕೋಟಿ ಹಣವನ್ನ ವಿವಿಧ ಬ್ಯಾಂಕ್ಗಳಿಂದ ಮತ್ತು ಖಜಾನೆಯಿಂದ ಅದಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಈ ವ್ಯವಹಾರದಲ್ಲಿ ಸುಮಾರು 80ರಿಂದ 85 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಚಂದ್ರಶೇಖರ್ ತಮ್ಮ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಗಮದ MD ಪದ್ಮನಾಭ್ ಹಾಗೂ ಅಕೌಂಟ್ ಆಫೀಸರ್ ಏನಿದ್ದಾರೆ ಪರಶುರಾಮ್ ಹಾಗೂ ಯೂನಿಯನ್ ಬ್ಯಾಂಕಿನ ಶ್ರೀಮಿತಾ ಅಂತ ಹೇಳಿ ಒಂದು ಹೆಣ್ಮಗಳಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ಆಗಿ, ಮುಖ್ಯ ಬ್ಯಾಂಕ್ ಮ್ಯಾನೇಜರ್ ಆಗಿ ಅವರ ಹೆಸರುಗಳನ್ನು ಬರೆದಿದ್ದಾರೆ. ಇವರೆಲ್ಲರೂ ಸೇರಿ ಈ ಹಗರಣವನ್ನ ಮಾಡಿದ್ದಾರೆ. ನನ್ನಿಂದ ಈ ರೀತಿ ಬರ್ಸಿದ್ದಾರೆ, ಚೆಕ್ಗಳನ್ನ ಬರ್ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸುವ ಕೆಲಸವನ್ನ ಮಾಡಿದ್ದಾರೆ. ಅಧಿಕಾರಿಯಾಗಿ ಈ ಕೆಲಸವನ್ನು ಒತ್ತಡದಿಂದ ಮತ್ತು ಮಾನಸಿಕ ಕಿರುಕುಳದ ಕಾರಣದಿಂದ ಮಾಡಿದ್ದೇನೆ. ಹಾಗಾಗಿ ಈ ಅಪಮಾನವನ್ನ ನನಗೆ ಸಹಿಸಿಕೊಳ್ಳಿಕ್ಕಾಗ್ಲಿಲ್ಲ. ಅವಮಾನ ಆಗಿದೆ ನನಗೆ. ನಾನು ಸಾಯುವಂತ ಹೇಡಿಯಲ್ಲ, ಆದ್ರೆ ಈ ರೀತಿ ಅಪಮಾನಕ್ಕೆ ನಾನು ಬದುಕಲ್ಲ ಅಂತ ಹೇಳಿ ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ಹಾಗಾಗಿ ಇವರ ಈ ಒಂದು ಸಾವಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜಿಲ್ಲಾ ಬಿಜೆಪಿ ಮತ್ತು ಸ್ಥಳೀಯ ಶಾಸಕ ಚನ್ನಬಸಪ್ಪನವರು ಕೂಡ ಅವರ ಮೃತರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದನ್ನ CBI ತನಿಖೆಗೆ ವಹಿಸಬೇಕಾದ ಪ್ರಕರಣ ಇದಾಗಿದೆ. ಯಾಕಂದ್ರೆ ಇಲಾಖಾ ಸಚಿವರ ಹಸ್ತಕ್ಷೇಪದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಜ್ಯಪಾಲರಿಗೂ ಕೂಡ ಈ ಬಗ್ಗೆ ಬಿಜೆಪಿ ನಿಯೋಗವನ್ನು ತೆರಳಲಿದೆ. ಸಮಗ್ರ ತನಿಖೆ ಆಗಬೇಕು. ಇದು ಒಂದು ನಿಗಮದ ಕಥೆಯಲ್ಲ, ರಾಜ್ಯದ ಉಳಿದ ನಿಗಮಗಳಲ್ಲೂ ಈ ರೀತಿಯ ಆಗಿರುವ ಅವ್ಯವಹಾರ ಆಗಿರುವ ಶಂಕೆ ವ್ಯಕ್ತವಾಗ್ತಿದೆ. ಹಾಗಾಗಿ ರಾಜ್ಯದ ಸರ್ಕಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಜೀವನ ಮಾಡೋದು ಕಷ್ಟ ಅಂತ ಹೇಳಿ ಬಿಜೆಪಿಯ ನಿಯೋಗ ಕೂಡ ಆರೋಪ ಮಾಡ್ತಾ ಇದೆ. ಹಾಗಾಗಿ ಇದೊಂದು ಪ್ರಕರಣ ರಾಜ್ಯಾದ್ಯಂತ ಮತ್ತೆ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.